ಹೇಗಿದ್ದೀರಾ ಎಲ್ಲರೂ? ಐ ಹೋಪ್ ಸೊ ಆಲ್ ಆಫ್ ಯು ಗುಡ್ ಅನ್ಕೊಂಡಿದ್ದೀನಿ. ಯಾಕೆಂದರೆ ತುಂಬ ಮಿಸ್ ಮಾಡ್ಕೊಳ್ತಾ ಇದ್ದೀವಲ್ಲ ನಮ್ಮ ಕ್ಲಾಸಸ್ಸನ್ನು. ಎಷ್ಟು ಚೆನ್ನಾಗಿರ್ತಿತ್ತು ಕ್ಲಾಸಸ್ಸಲ್ಲಿ, ರೆಗ್ಯುಲರ್ ಕ್ಲಾಸಸ್ಸಲ್ಲಿ. ಅಫ್ಕೋರ್ಸ್ ನಾನಂತೂ ಮ್ಯಾಥಮೆಟಿಕ್ಸ್ ಸೆಷನಲ್ಲಿ ಕೆಲವೊಬ್ರನ್ನಂತೂ ಬೈಯೋದಂತೂ ತುಂಬ ರಿಪೀಟೆಡ್ ಆಗಿಬಿಟ್ಟಿತ್ತು, ಹೌದಲ್ವಾ? ಕೆಲವೊಬ್ರು ಕಾನ್ಸಂಟ್ರೇಟ್ ಮಾಡ್ತಿರ್ಲಿಲ್ಲ, ಬೋರ್ಡ್ ಕಡೆ ನೋಡ್ತಾ ಇರಲಿಲ್ಲ, ಗಾಟ್ ಇಟ್. ಅದರಲ್ಲೂ ಬಾಯ್ಸು ಕೆಲವೊಬ್ರು ಸಮ್ಮನ್ಸನ್ನಂತೂ ಕರ್ಕೊಂಡು ಮುಂದೆನೇ ಕೂತ್ಕೊಂಡ್ಬಿಡ್ತಿದ್ದೆ ಫಸ್ಟ್ ಬೆಂಚಲ್ಲಿ. ಅವ್ರು ಫಿಕ್ಸ್ ಆಗಿಬಿಟ್ಟಿದ್ರು, ನೀನು ಬರೋ JP ಯು ಶುಡ್ ಕಮ್ ಟು ದ ಫ್ರಂಟ್ ಬೆಂಚ್. ಓಕೆ, ನೆನಪಿದೆ ಅಲ್ಲ ಕೆಲವೊಂದೆಲ್ಲ? ಓಕೆ, ಆ ಥರ ಕೆಲವೊಂದು ಮೆಮೊರೀಸು ತುಂಬ ಮಿಸ್ ಮಾಡ್ಕೊಳ್ತೀವಿ. ಕೆಲವೊಂದು ಈ ಸಿಚುವೇಶನ್ಸ್ ಆ ಥರ ಇದೆ, ಏನು ಮಾಡ್ಲಿಕ್ಕಾಗಲ್ಲ. ಇನ್ನು ಗರ್ಲ್ಸ್ ಕಡೆ ಬಂದರೆ ಎಲ್ಲರೂ ಸೇರಿ ಮಾತಾಜಿ ಯಾರು ಮಾತಾಡ್ತಾರೆ, ಅದು ನಾವಲ್ಲ ಮಾತಾಜಿ ಅವಳು. ಸೊ ಈ ಥರ ಸಮ್ಮನ್ಸ್ ತುಂಬ ಚೆನ್ನಾಗಿತ್ತು. ಲಾಸ್ಟ್ ಇಯರ್ ಮೆಮೊರೀಸನ್ನು ನೆನೆಸ್ಕೊಳ್ಳೋದಾದರೆ. ಸೊ ಓಕೆ, ಲೆಟ್ ಇಟ್ ಫೈನ್. ಅದನ್ನು ಇಟ್ಬಿಟ್ಟು ನಾವು ನೆಕ್ಸ್ಟ್ 10th ಸ್ಟ್ಯಾಂಡರ್ಡ್ ಆಲ್ರೆಡಿ ಇದ್ದೀರಾ, ಈ ಥರ ಮೀಟ್ ಆಗ್ತಾ ಇದ್ವಿ ಥ್ರೂ ದಟ್ ವಾಟ್ ವಿಡಿಯೋ ಕ್ಲಾಸಸ್ ಮೂಲಕ. ಪರವಾಗಿಲ್ಲ, ಏನು ಮಾಡ್ಲಿಕ್ಕೆ ಆಗೋದಿಲ್ಲ. ಒನ್ಸ್ ಎ ಟೈಮ್. ಓಕೆ, ಇದಕ್ಕೂ ಒಂದು ಎಂಡ್ ಅಂತ ಬರುತ್ತೆ, ಹೌದಲ್ವಾ? ಸ್ಟಾರ್ಟ್ ಅಂತ ಇದ್ಮೇಲೆ ಪ್ರತಿಯೊಂದಕ್ಕೂ ಎಂಡಿಂಗ್ ಇದ್ದೇ ಇರುತ್ತಲ್ವ? ಸೊ ಅಫ್ಕೋರ್ಸ್ ನಮ್ಮ ಸೈಂಟಿಸ್ಟ್ಗಳು ಏನು ಮಾಡ್ತಾ ಇದ್ದಾರೆ, ಇದಕ್ಕೆ ವ್ಯಾಕ್ಸಿನೇಷನನ್ನು ಫೈಂಡ್ ಔಟ್ ಮಾಡ್ತಾನೇ ಇದ್ದಾರೆ. ಸಿಗತ್ತೆ, 1 fine day ಸಿಗತ್ತೆ. ಅಲ್ಲಿ ತನಕ ವಿ ಶುಡ್ ಮೀಟ್ ಆನ್ ಸೊ ದಟ್ ಈ ವಾಟ್ಸಪ್ ಮೂಲಕ, ವಾಟ್ಸಪ್ ವಿಡಿಯೋಸ್ ಸೆಷನ್ ಮೂಲಕನೇ ಮೀಟ್ ಮಾಡೋಣ, ನೋ ಪ್ರಾಬ್ಲಮ್. ಓಕೆ, ಸೊ ಹಾಗಾದರೆ ನಾವು ಮ್ಯಾಥಮೆಟಿಕ್ಸಲ್ಲಿ ನೋಡೋದಾದರೆ ಲಾಸ್ಟ್ ಎಕ್ಸಸೈಸ್ ಏನು ಮಾಡಿದ್ವಿ, ಲಾಸ್ಟ್ ವಿಡಿಯೋ ಸೆಷನಲ್ಲಿ ಎಕ್ಸಾಂಪಲ್ಸ್ ಪ್ರಾಬ್ಲಮ್ಸನ್ನು ನೋಡ್ಕೊಂಡಿದ್ವಿ 3 and 5 ಅನ್ನು. ಓಕೆ, ಸೊ ಇವತ್ತಿನ ಸೆಷನ್ನಲ್ಲಿ ನಾನು ಏನು ಮಾಡ್ತೀನಿ, ಎಕ್ಸಾಂಪಲ್ 6 ಅನ್ನು ತೋರಿಸ್ತಾ ಇದ್ದೀನಿ. ನಿಮ್ಮ ಟೆಕ್ಸ್ಟ್ ಬುಕ್ಕಲ್ಲಿ ಕಾಣಿಸ್ತಾ ಇದೆಯಲ್ಲ, ಎಕ್ಸಾಂಪಲ್ 6 ಆ್ಯಂಡ್ ಎಕ್ಸಾಂಪಲ್ 7 ಇವೆರಡನ್ನು ನಾನು ಇವತ್ತು ಏನು ಮಾಡ್ತಾ ಇದ್ದೀನಿ, ತೋರಿಸ್ತಾ ಇದ್ದೀನಿ. ಎಕ್ಸಾಂಪಲ್ಸ್ ಪ್ರಾಬ್ಲಮ್ಸ್ ಯಾಕೆ ತೋರಿಸ್ತಾ ಇದ್ದೀನಿ ನಾನು ನಿಮಗೆ ಅಂದರೆ, ನಿಮ್ಮ 10th ಸ್ಟ್ಯಾಂಡರ್ಡಲ್ಲಿ ಎಕ್ಸಾಂಪಲ್ಸ್ ಪ್ರಾಬ್ಲಮ್ಸು ಕೂಡ ಇಂಪಾರ್ಟೆಂಟ್. ಅರ್ಥ ಆಯ್ತಲ್ಲ? ಇಲ್ಲಿ ಯಾವ ಪ್ರಾಬ್ಲಮ್ಸ್ ಕೊಡ್ತಾರೆ ಅನ್ನೋದು ಯಾರಿಗೂ ಐಡಿಯಾಸ್ ಇರೋದಿಲ್ಲ, ಗಾಟ್ ಇಟ್? ಸೊ ಹಾಗಾಗಿ ಥ್ರೂ ದಟ್ ಎಕ್ಸಾಂಪಲ್ಸ್ ಪ್ರಾಬ್ಲಮ್ಸನ್ನು ತೋರಿಸ್ತಾ ಇದ್ದೀನಿ. ನಿಮಗೆ ಎಕ್ಸಾಂಪಲ್ಸ್ ಪ್ರಾಬ್ಲಮ್ಸು ಬೇಕಂದರೆ ಪೇಜ್ ನಂಬರ್ 11ಅಲ್ಲಿದೆ, ಈಗ ಕಾಣಿಸ್ತಾ ಇದೆಯಲ್ಲ? ಓಕೆ, ಪೇಜ್ ನಂಬರ್ 11ಅಲ್ಲಿ ಎಕ್ಸಾಂಪಲ್ ಪ್ರಾಬ್ಲಮ್ಸ್ ಇದ್ದಾವೆ. ನೋಡ್ಕೊಂಡ್ಬಿಟ್ಟು ನೀಟಾಗಿ ನೋಟ್ಸಲ್ಲಿ ಬರೆದು ಇಟ್ಕೊಳ್ಳಿ. ಬರೆದ್ಬಿಟ್ಟು ನೀಟಾಗಿ ಬರೆದು ಇಟ್ಕೊಳ್ರಿ. ಕ್ಲಿಯರ್? ಸೊ ಹಾಗಾದರೆ ಈ ಎಕ್ಸಾಂಪಲ್ 6 ಪ್ರಾಬ್ಲಮನ್ನು ನೋಡ್ಕೊಳ್ಳೋಣ. ಯಾವ್ದು ನೋಡ್ಕೊಳ್ಳೋಣ? ಎಕ್ಸಾಂಪಲ್ 6 ಅನ್ನು ನೋಡ್ಕೊಳ್ಳೋಣ. ಕ್ಲಿಯರ್? ಸೊ ಏನಿದೆ ಎಕ್ಸಾಂಪಲ್ 6 ಅಲ್ಲಿ, ಲೆಟ್ ಅಸ್ ಸಿ. ಚೆಕ್ ವೆದರ್ 301 is a term of the least number of numbers 5, 11, 17, 23 so on. ಓಕೆ, ಒಂದಿಷ್ಟು ಪ್ರೋಗ್ರೆಷನ್ ಅನ್ನು ಕೊಟ್ಟಿದ್ದಾರೆ. ಆ ಪ್ರೋಗ್ರೆಷನ್ ಅಲ್ಲಿ 301 ಅನ್ನೋಂಥದ್ದು ಇದೆಯಾ ಕಂಡುಹಿಡಿಬೇಕು. ಯಾವ ಥರ ಕಂಡುಹಿಡಿಯೋದು? ಹೆಂಗೆ ಮಾತಾಜಿ ಇದು ಅಷ್ಟು ನಂಬರ್ಸನ್ನು ಬರ್ಕೊಂಡು ಕೂತ್ಕೊಳ್ಳೋಕ್ಕಾಗತ್ತಾ? ನೋ, ಆ ಥರ ಬರ್ಕೊಳಕ್ಕಾಗಲ್ಲ. ಅದಕ್ಕೆ ಅಂತಲೇ ಫಾರ್ಮುಲಾಸ್ ಹೇಳಿರೋದು ನಾನು, ಹೌದಲ್ವಾ? ಸೊ ವಿ ಶುಡ್ ಗೋ ಥ್ರೂ ದ ಫಾರ್ಮುಲಾಸಿಂದ ಹೋಗೋಣ. ಕ್ಲಿಯರ್? ಸೊ ಓಕೆ, ಹಾಗಾದರೆ ಪ್ರೋಗ್ರೆಷನ್ ಏನಿದೆ ಒನ್ಸ್ ಅಗೇನ್ ಬರ್ಕೊಂಡ್ಬಿಡ್ತೀನಿ ನೋಡಿ. ವಾಟ್ ಇಸ್ ದಟ್ ಪ್ರೋಗ್ರೆಷನ್? ಏನಿದೆ ಪ್ರೋಗ್ರೆಷನ್ನು? 15, 11, 17, 23 ಸೊ ದಿಸ್ ಇಸ್ ದ ಪ್ರೋಗ್ರೆಷನ್, ಹೌದಲ್ವಾ? ಸೊ ಈ ಪ್ರೋಗ್ರೆಷನಲ್ಲಿ ನಮಗೆ 301 ಅನ್ನೋದು ಟರ್ಮ್ ಅದ್ರಲ್ಲಿ ಬಂದಿದೆಯಾ, ಈ ಪ್ರೋಗ್ರೆಷನಲ್ಲಿ 301 ಇದೆಯಾ ಅನ್ನೋದನ್ನ ನಾವು ಫೈಂಡ್ ಔಟ್ ಮಾಡ್ಕೋಬೇಕು. ಕ್ಲಿಯರ್? ಸೊ ಯಾವ ಥರ ಫೈಂಡ್ ಔಟ್ ಮಾಡೋದು? ನೀವೇನೇ ಫೈಂಡ್ ಔಟ್ ಮಾಡಬೇಕು ಅದನ್ನು ನಾನು ಹೇಳಿದ್ದೀನಿ. ಕ್ವಶನ್ ಕೊಟ್ಟಿದ್ದಾರೆ, ಪ್ರೋಗ್ರೆಷನ್ ಇದೆ ಅಂತ ಅಂದಿದ ತಕ್ಷಣ ನಿಮ್ಮ ತಲೆಗೆ ಏನು ಬರಬೇಕು? ಎ ಬರಬೇಕು, ಡಿ ಬರಬೇಕು. ಅರ್ಥ ಆಯ್ತಲ್ಲ? ಫಸ್ಟ್ ಟೈಮ್ ಬರ್ಕೊಂಡ್ಬಿಡ್ಬೇಕು. ಕಾಮನ್ ಡಿಫ್ರೆನ್ಸ್, ಅವ್ರಿಗೆ ಏನಾದರೂ ಕ್ವೆಶನ್ ಕೇಳಿ, ಅರ್ಥ ಆಯ್ತಾ? ಏನಾದರೂ ಕಂಡುಹಿಡಿಯೋಕೆ ಕೇಳಿ, ನೀವು ಬರ್ಕೋಬೇಕಾಗಿರೋದೇನು? ಎ ವ್ಯಾಲ್ಯೂ, ಡಿ ವ್ಯಾಲ್ಯೂ ಇವೆರಡು ಕಂಡುಹಿಡಿದ್ರೆ ಹಾಫ್ ಮಾರ್ಕ್ಸ್. ಓಕೆ, ಸೊ ಹಾಗಾದರೆ ನೋಡ್ಕೊಳ್ಳೋಣ. ವಾಟ್ ಇಸ್ ದ ವ್ಯಾಲ್ಯೂ ಆಫ್ ಎ? ಫಸ್ಟ್ ಎ ಇಸ್ ಈಕ್ವಲ್ ಟು ವಾಟ್? 5. ಆ ಪ್ರೋಗ್ರೆಷನ್ನಿನ ಎ ಇಸ್ ಈಕ್ವಲ್ ಟು ವಾಟ್? 5 ಇದೆ. ಓಕೆ, ಸೊ ನೆಕ್ಸ್ಟ್ ಡಿ ನಾನು ಏನು ಹೇಳಿದೆ? ದ ಡಿಫ್ರೆನ್ಸ್ ಬಿಟ್ವೀನ್ ದ 2 successive terms. What are the 2 successive terms? A2 minus A1 or A3 minus A2 or A4 minus A3. ಕ್ಲಿಯರ್? ಸೊ ಈಗ ನಾನು ಯಾವುದಾದ್ರೂ ಎರಡು ತಗೊಳ್ತೀನಿ. A2 minus A1 ತಗೊಳ್ತೀನಿ. A2 minus A1 or ನೀವು ತಗೋಬಹುದು A3 minus A2. A3 minus A2 ತಗೋಬಹುದು. ಓಕೆನಾ? A2 is equal to what is the A2? 11 minus A1 is equal to what? 5. A1 is equal to what? 5. So ಹಾಗಾದ್ರೆ ಆನ್ಸರ್ ಎಷ್ಟು ಬರುತ್ತೆ ನೋಡ್ಕೊಳ್ಳಿ. 11 minus 5 is equal to what? 6. Common difference D is equal to what? 6 ಬಂದಿದೆ. ಫಸ್ಟ್ 2 successive terms ಬರುತ್ತೆ. ನೆಕ್ಸ್ಟ್ ಇವೆರಡು ತಗೊಳ್ಳೋಣ. A3 is equal to what?
17 minus a2 is equal to what? 11. Of course 11 minus 17 minus 11 is equal to what? 6. ಇಲ್ಲೂ ಕೂಡ ಏನಾಗಿದೆ ಡಿ ವ್ಯಾಲ್ಯೂ ಆಸ್ ಯೂಶುವಲ್ ಕಾಮನ್ ಆಗಿ 6 ಬಂದಿದೆ. ಡಿ ಇಸ್ ಈಕ್ವಲ್ ಟು ವಾಟ್? ಕಾಮನ್ ಡಿಫರೆನ್ಸ್ ಇಸ್ ಈಕ್ವಲ್ ಟು ವಾಟ್? 6. ಸೊ ಇಲ್ಲಿ ಬರ್ಬಿಡೋಣ. ಓಕೆ, ಅಗೈನ್ ನಮಗೆ ನಾವು ಏನನ್ನ ಫೈಂಡ್ ಔಟ್ ಮಾಡಬೇಕು? 301 ಇಸ್ ಎನ್ ಎ ಟರ್ಮ್ ಆಫ್ ದ ಎ ಪಿ. ಹೌದೋ ಅಲ್ವಾ ಚೆಕ್ ಮಾಡ್ಕೋಬೇಕು. ಸೊ 301 ಅನ್ನೇ ನಾನು ನೋಡಿ ಪ್ರೋಗ್ರೆಷನ್ ಲಾಸ್ಟ್ ಅಲ್ಲಿ ಬರ್ಕೊಂಡಿದ್ದೀನಿ, ಹೌದಲ್ವಾ? ಯಾಕೆಂದ್ರೆ ಅದು ಒಂದು ಟರ್ಮ್ ಅಂತ ಕೊಟ್ಟಾಗ ಅದೇ ನಮಗೆ ಲಾಸ್ಟ್ ಟರ್ಮ್ ಆಗಿರುತ್ತೆ, ಹೌದಲ್ವಾ? ಸೊ ಎ ಎನ್ ಅನ್ನೋದು ಏನಾಗತ್ತೆ ಅವಾಗ? ಎ ಎನ್ ಇಸ್ ಈಕ್ವಲ್ ಟು ವಾಟ್? ಎ ಎನ್ ಇಸ್ ಈಕ್ವಲ್ ಟು 301. ಇಫ್ ಇಟ್ ಈಸ್ ಎ 301 ಅನ್ನೋದು ದಿಸ್ ಇಸ್ ದ ಲಾಸ್ಟ್ ಟರ್ಮ್ ಆಫ್ ದಟ್ ಎ ಪಿ. ದಿಸ್ ಇಸ್ ದ ಲಾಸ್ಟ್ ಟರ್ಮ್ ಆಫ್ ದ ಎ ಪಿ. ಎ ಎನ್ ಆಯ್ತು, ಡಿ ಆಯ್ತು, ಎ ಆಯ್ತು. ಓಕೆ, ಫಾರ್ಮುಲಾಗೆ ಹೋಗೋಣ. ವಾಟ್ ಇಸ್ ದ ಫಾರ್ಮುಲಾ? ಎ ಎನ್ ಇಸ್ ಈಕ್ವಲ್ ಟು, ನೆನ್ಪು ಮಾಡ್ಕೊಡ್ರಿ, ಎ ಎನ್ ಇಸ್ ಈಕ್ವಲ್ ಟು, ಕರೆಕ್ಟ್ ಆಗಿ ನೋಡ್ಕೊಡ್ರಿ, ಎ ಎನ್ ಇಸ್ ಈಕ್ವಲ್ ಟು ಎ ಪ್ಲಸ್ ಎನ್ ಮೈನಸ್ 1 ಇಂಟು ಡಿ. ಎ ಪ್ಲಸ್ ಎನ್ ಮೈನಸ್ 1 ಇಂಟು ಡಿ. ವಾಟ್ ಇಸ್ ದ ವ್ಯಾಲ್ಯೂ? ಏನು ಫೈಂಡ್ ಔಟ್ ಮಾಡಿ ಇಟ್ಕೊಂಡಿದ್ವಿ? ಏನು ಏನು? 301 ಗಿವನ್ ಟರ್ಮ್ ಅದಲ್ವಾ? ಇದಾಗಿದೆಯೋ ಇಲ್ಲೋ ನಾವು ಕಂಡಿಡ್ಕೋಬೇಕು. ಸೊ ದೆನ್ ಎ ವ್ಯಾಲ್ಯೂ ಇಸ್ ಈಕ್ವಲ್ ಟು ವಾಟ್? 5. A value is equal to what? 5. And then n is equal to what? ಗೊತ್ತಿದೆಯಾ? ಅದರಲ್ಲಿ ಟರ್ಮ್ಸ್ ಆಗಿದೆಯಾ? ಇಲ್ಲ. n ಎಷ್ಟು ಟರ್ಮ್ಸ್ ಇದೆ ಅಂತಾನೆ ನಮಗೆ ಗೊತ್ತಿಲ್ಲ. ಕ್ಲಿಯರ್? ಸೊ n ಗೊತ್ತಿಲ್ಲ, ನಾನು ನನಗೆ ಬರ್ಕೊಂಡೆ. -1 ಅನ್ನೋದು ಫಾರ್ಮುಲಾ. ಅದು ಡಿ ವ್ಯಾಲ್ಯೂ ಇಸ್ ಈಕ್ವಲ್ ಟು ವಾಟ್? ಫೈಂಡ್ ಔಟ್ ಮಾಡಿದ್ದೀವಿ, ದಟ್ ಇಸ್ 6. ಗಾಟ್ ಇಟ್? ಸೊ ಇಲ್ಲಿ ನೋಡಿ 301 ಇಸ್ ಈಕ್ವಲ್ ಟು 5 ಪ್ಲಸ್, ಇದು ಏನು ಮಾಡೋಕ್ಕಾಗಲ್ಲ ಅಂದ್ರೆ ಬ್ರಾಕೆಟ್ ಮೀನ್ಸ್ ಇಂಟು ಅಂತಾನ ಅರ್ಥ, ಮಲ್ಟಿಪ್ಲೈ ಮಾಡ್ಕೋಬೋದಾ? 6 into n, 6n minus 6 ones are 6. Clear? So next step ನೋಡಿ, 301 5 plus, sorry, ಈ 6n as usual ಹಂಗೆ ಬರ್ಕೋತೀನಿ. -6 ಅಲ್ಲಿ +5 ಹೋದ್ರೆ ಆನ್ಸರ್ ಎಷ್ಟು ಬರುತ್ತೆ? -1. ನೆನಪಿದ್ಯಾ? -6 + 5 ಕಳೆದ್ರೆ 1 ಬರುತ್ತೆ. ಬಿಗ್ ನಂಬರ್ ಸೈನ್ ಇಸ್ ವಾಟ್? -1. ಬಿಗ್ ನಂಬರ್ ಸೈನ್ ಇಸ್ ವಾಟ್? -1. ಗಾಟ್ ಇಟ್? ಸೊ ಹಾಗಾದ್ರೆ 301 is equal to 6n minus 1. ಓಕೆ, ನೆಕ್ಸ್ಟ್ ಸ್ಟೆಪ್ ಅನ್ನ ನೋಡ್ಕೊಳ್ಳೋಣ. ಸೊ ಎಲ್ಲಿಗೆ ಎಂಡ್ ಆಗಿತ್ತು ನಮಗೆ ಲಾಸ್ಟ್ ಸ್ಟೆಪ್? 301 is equal to 6n minus 1. 6n minus 1. ಓಕೆ, ಬೇಕಾದ್ರೆ ನಾನು -1 ಅನ್ನ ಈ ಕಡೆ ತಗೊಂಡ್ಬರ್ತೀನಿ. 301 -1 ಈ ಕಡೆ ಬಂತು ಅಂತ ಏನಾಗುತ್ತೆ? +1 ಆಗುತ್ತೆ. ದಟ್ ಈಸ್ 6n. 301 + 1 ಅಂದ್ರೆ 302 is equal to 6n. What is it? 6n. 301 is equal to 302 is equal to 6n. Clear? ಸೊ ನನಗೆ ಬೇಕಾಗಿರೋದು n ಅಲ್ವಾ? ಸೊ 6n ಈ ಕಡೆ ಬರ್ಕೊಳ್ತೀನಿ, 302 ನ ಈ ಕಡೆ ಬರ್ಕೊಳ್ತೀನಿ. ಗೊತ್ತೆ? ಸೊ ಇಲ್ಲಿ ನೋಡ್ಕೊಳ್ಳಿ, n 302 divided by 6. ಇದು ಯಾವ್ದಾದ್ರು ನಂಬರ್ಸ್ ಇಂದ ಡಿವೈಡ್ ಆಗುತ್ತಾ? ಯಾವ್ದ್ರಿಂದ ಡಿವೈಡ್ ಆಗುತ್ತೆ? ಆಫ್ ಕೋರ್ಸ್ ಇಟ್ ಶುಡ್ ಬಿ ಡಿವೈಡೆಡ್ ಬೈ ವಾಟ್? ಯಾವ್ದ್ರಿಂದ ಡಿವೈಡ್ ಆಗುತ್ತೆ? 3 ಇಂದ ಆಗುತ್ತಾ? 2 ಇಂದ ಆಗುತ್ತಾ? 2 ಇಂದ ಆಗುತ್ತೆ. ನೋಡೋಣ, ಫಸ್ಟ್ 2 ಇಂದಾನೆ ಚೆಕ್ ಮಾಡ್ಕೊಂಡ್ಬಿಡೋಣ. 2 3s, 2 1s, ಈ 1 ಉಳಿತು, 2 5s 10. ಓಕೆ, ಅಗೈನ್ ಇಲ್ಲೇನಿದೆ? 2 ಇದೆ, ದಟ್ ಇಸ್ 1. ಎಷ್ಟು ಬಂತು ಇಲ್ಲಿ ನೋಡಿ? 2 3s 6, 2 1s 1 ಉಳಿತು, 2 5s 10, again 2 1s 1. Okay, so that means 1 5 1 divided by 3. Divided by what? 3. 151 divided by 3. ಇಲ್ಲಿ ನೋಡಿ, ನನಗೆ ನಂಬರ್ ಆಫ್ ಟರ್ಮ್ಸ್ ಒಂದು ಪ್ರೋಗ್ರೆಷನ್ ನಲ್ಲಿ 151 divided by 3 ಈ ತರ ನಮಗೆ ರ್ಯಾಷನಲ್ ನಂಬರ್ಸ್ ಅಲ್ಲಿ ಸಿಗುತ್ತಾ? ಇಲ್ಲ. ನಂಬರ್ಸ್ ಟರ್ಮ್ ಕರೆಕ್ಟ್ ಆಗಿರುತ್ತೆ. ಒಂದು 10 ಇರುತ್ತೋ, ಇಲ್ಲ 15 ಇರುತ್ತೋ, 20 ಇರುತ್ತೋ. ಇಲ್ಲಿ ನೋಡ್ರಿ, ಇದು ಡಿವೈಡ್ ಮಾಡಿದ್ರೆ ನೆಗೆಟಿವ್ ಬರುತ್ತಾ? ಹೌದಲ್ವಾ? ಡೆಸಿಮಲ್ ನಂಬರ್ ಬರುತ್ತಾ? ಈಗ ಒಂದು ಪ್ರೋಗ್ರೆಷನ್ ಕೊಟ್ರೆ ಅಂದ್ರೆ ಅದರಲ್ಲಿ 15.6 ಟರ್ಮ್ಸ್ ಇದಾವೆ ಅಂತ ಹೇಳಲಿಕ್ಕಾಗತ್ತಾ? ಇಲ್ಲ ಅಲ್ವಾ? ಸೊ ಹಾಗಾದ್ರೆ ಇದು ಫ್ರಾಕ್ಷನ್ ಬಂದಿರೋದ್ರಿಂದ ದಿಸ್ ಇಸ್ ನಾಟ್ ಎನ್ ಎ ಪಿ. ಯಾವುದು ಎ ಪಿ ಆಗಲ್ಲ. ಇದು 301 ಏನ್ ಬರ್ಕೊಂಡಿದ್ವಲ್ಲ, 301 ಆರ್ ಇಲ್ಲಿ ನೋಡಿ 301 ಅನ್ನುವಂಥದ್ದು ಈ ಪ್ರೋಗ್ರೆಷನ್ ಅಲ್ಲಿ ಬರೋದಿಲ್ಲ.
301 ಅನ್ನೋಂಥದ್ದು ಗಿವನ್ ಪ್ರೋಗ್ರೆಷನಲ್ಲಿ ಬರೋದಿಲ್ಲ. ಕ್ಲಿಯರ್? ನಿಮಗೆ ಆ ಸ್ಟೆಪ್ಸನ್ನು ನೀಟಾಗಿ ಟೆಕ್ಸ್ಟ್ ಬುಕ್ಕಲ್ಲಿ ಕೊಟ್ಟಿದ್ದಾರೆ, ಆ್ಯಸ್ ಇಟ್ ಈಸ್ ಅದೇ ಥರ ನೋಡಿಕೊಂಡು ಬರೀಕೊಡಿ, ನೋಟ್ಸಲ್ಲಿ ಬರ್ಕೊಡ್ರಿ. ಓಕೆ, ಸೊ ಹಾಗಾದರೆ ನೆಕ್ಸ್ಟ್ ಒನ್ಗೆ ಹೋಗೋಣ.